ಬಿಜೆಪಿ ಶಾಸಕರಿದ್ದ ಕಾರು ಭೀಕರ ಅಪಘಾತ ಸಂಭವಿಸಿದೆ. ದೆಹಲಿಯ ಐಟಿಒ ಸರ್ಕಲ್ನಲ್ಲಿ ಆಕ್ಸಿಡೆಂಟ್ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಎದುರು ಬರ್ತಾ ಇದ್ದ ಕಾರು ಶಾಸಕರ ಕಾರಿಗೆ ಡಿಕ್ಕಿಯಾಗಿದೆ. ಅಪಘಾತಕ್ಕೀಡಾದ ಕಾರಿನಲ್ಲಿ ಬೆಳಗಾವಿ ಶಾಸಕ ಅಭಯ್ ಪಾಟೀಲ್ ಇದ್ರು. ಅವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದೆಹಲಿಯ ಹಿಕಾರಿ ಕ್ಷೇತ್ರದ ಶಾಸಕನಿಗೂ ಕೂಡ ಇದರಿಂದ ಗಾಯ ಆಗಿದೆ. 2 ಕಾರುಗಳಿದ್ದ ಒಟ್ಟು 6 ಮಂದಿಗೆ ಗಾಯವಾಗಿದೆ. 2 ಕಾರುಗಳಲ್ಲಿ 6 ಜನ ಇದ್ರು. 6 ಜನರಿಗೆ ಗಾಯ ಆಗಿದೆ. ಆಶುತೋಷ್ ಪಾಂಡೆ ಅವರ ಪತ್ನಿ ಹಾಗೆ ಮಕ್ಕಳಿಗೂ ಗಾಯ ಆಗಿದೆ. ಗಾಯಾಳುಗಳಿಗೆ LNJP ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಐಪಿ ಎಸ್ಟೇಟ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ದೆಹಲಿಯ ಐಟಿಒ ಸರ್ಕಲ್ನಲ್ಲಿ ಸಂಭವಿಸಿರುವಂತಹ ಅಪಘಾತ ಇದು. ಈ ಅಪಘಾತದಲ್ಲಿ ಬಿಜೆಪಿಯ ಶಾಸಕರುಗಳು ಮತ್ತು ಅವರ ಕುಟುಂಬದವರೆಲ್ಲ ಇದ್ರು ಅನ್ನೋ ಮಾಹಿತಿ ಇದೆ. ದೆಹಲಿಯ ಐಟಿಒ ಸರ್ಕಲ್ನಲ್ಲಿ ಸಂಭವಿಸಿರುವಂತಹ ಅಪಘಾತ ಆಕ್ಸಿಡೆಂಟ್ ಆಗ್ತಾ ಇದೆ ಅಂತೆ. ಅವ್ರನ್ನ ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಿಂದಾಗಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಮ್ಮ ಬೆಳಗಾವಿಯ ಶಾಸಕ ಅಭಯ್ ಪಾಟೀಲ್ ಕೂಡ ಒಂದು ಕಾರ್ನಲ್ಲಿ ಇದ್ರು ಅನ್ನೋ ಮಾಹಿತಿ ಇದೆ. ಅವರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ದೆಹಲಿಯ ಕಿರಾರಿ ಕ್ಷೇತ್ರದ ಶಾಸಕರಿಗೂ ಕೂಡ ಇದರಲ್ಲಿ ಗಾಯ ಆಗಿದೆ. ಒಟ್ಟು 2 ಕಾರುಗಳಲ್ಲಿ ಇದ್ದ 6 ಜನರಿಗೂ ಕೂಡ ಈಗ ಗಾಯ ಆಗಿದ್ದು LNJP ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. सर मैं ITO की रेड लाइट से राइट मुड़ा, हेडक्वार्टर के बाहर पहुंचा. अनदर वे से एक गाड़ी आई, बहुत स्पीड में था. उसने मेरी गाड़ी को हिट किया. तो आपको भी चोट वोट आई है? मेरे को तो एयर बैग खुले थे तो उसके झटका लगा मेरे. तो आप जब ITO से मुड़े सीधे हाथ की तरफ, तो कितनी अचानक से हुआ, कितनी देर में हुआ जो सब हुआ? मैं तो रेड लाइट से मैक्सिमम 20 की स्पीड में था. वो पीछे से उधर से अनदर वे. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಮೈಲಾರಿ, ದೆಹಲಿಯಲ್ಲಿ ಸಂಭವಿಸಿರುವ ಅಪಘಾತದಲ್ಲಿ ಅಭಯ್ ಪಾಟೀಲ್ ಅವರಿಗೂ ಕೂಡ ಗಾಯ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ತಾವೇನಾದ್ರೂ ಮಾಹಿತಿ ಪಡ್ಕೊಂಡ್ರ? ಅವರ ಆರೋಗ್ಯದ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ, ಎಷ್ಟೊತ್ತಿಗಾಯ್ತು, ಏನಾಯ್ತು ಅನ್ನೋದ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಕ್ತಾ ಅವ್ರ ಕಡೆಯಿಂದ ಬಂದ ಮಾಹಿತಿ ತಮಗೆ? ಖಂಡಿತ ರಂಜಿತ್, ದೆಹಲಿಯಲ್ಲಿ ನಡೆದಂತಹ ರಸ್ತೆ ಅಪಘಾತದಲ್ಲಿ ಬೆಳಗಾವಿಯ ಶಾಸಕ ಏನು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಅವರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದೆ. ಅವರೇನು ದೆಹಲಿಯಿಂದ ಈಗ ಬೆಳಗಾವಿಗೆ ಬರ್ತಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು. ದೆಹಲಿಯ PW ಕಚೇರಿ ಬಳಿ ಏನು ತಮ್ಮ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಅಂದ್ರೆ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದಿತ್ತು. ಈ ಒಂದು ಅಪಘಾತದಲ್ಲಿ ಬೆಳಗಾವಿಯ ಶಾಸಕ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಜೊತೆಗೆ ಕಿರಾರಿ ಮತಕ್ಷೇತ್ರದ ಬಿಜೆಪಿ ಶಾಸಕ ಅನಿಲ್ ಜಾಗೆ ಏನು ಗಾಯಗಳಾಗಿದೆ, ಆದ್ರೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು. ಜೊತೆಗೆ ನಿಯಂತ್ರಣ ತಪ್ಪಿ ರಸ್ತೆ ವಿಭಜಕಕ್ಕೆ ಇನೋವಾ ಕಾರು ಡಿಕ್ಕಿ ಹೊಡೆದಿರುತ್ತಂತೂ. ಸ್ಥಳಕ್ಕೆ ಕಾರ್ನಲ್ಲಿದ್ದಂತ ಆಶುತೋಷ್ ಪಾಂಡೆ ಮತ್ತು ಅವರ ಪತ್ನಿ ಮಕ್ಕಳಿಗೆ ಸುಮಾರು ಒಂದು 6 ಜನರಿಗೆ ಗಾಯಗಳಾಗಿದ್ದು ಅವರನ್ನು ಕೂಡ ಸ್ಥಳೀಯ LNJP ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿರುವಂತದ್ದು. ಏನು ದೆಹಲಿಯ ಲಕ್ಷ್ಮೀನಗರದಿಂದ ITO ಕಡೆಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಅನ್ನೋ ಒಂದು ಮಾಹಿತಿ ಕೂಡ ನಡೆದಿರುವಂತದ್ದು. ದೆಹಲಿಯ IGP ಎಸ್ಟೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಈಗಾಗಲೇ ನಾವು ಅಭಯ್ ಪಾಟೀಲ್ ಅವರ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಅವರು ಬೆಳಗಾವಿಯಿಂದ ದೆಹಲಿಯಿಂದ ಬೆಳಗಾವಿಗೆ ಬರ್ತಿರುವಂತದ್ದು. ಜೊತೆಗೆ ಅವರಿಗೆ ಯಾವುದೇ ರೀತಿಯಂತ ದೊಡ್ಡ ಪ್ರಮಾಣದ ಗಾಯಗಳ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಳಗಾವಿಗೆ ಬಂದಿರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.